ಸ್ಕ್ಯಾನಿಂಗ್ ಮಾಡಿಸಿದ್ರಂತವ. ಟೋಕನ್ ಕೊಟ್ಟಿದಾರಂತೆ. ಇನ್ನು ಒಟ್ಟಿಗೆ ಟೈಮ್ ಬೇಕಂತೆ. ಇನ್ನೊಂದು 5-6 ಜನ ಇದ್ದಾರಂತೆ. ಈಗ ತಾನೇ ಮಾಡಿದ್ಲು ಸೌಮ್ಯ. ಸರಿ ಸರಿ ಅತ್ತೆ, ಕಾಫಿ ಮಾಡ್ಕೊಳ್ಳೋಣ. ಬೇಡಕತ್ತ ಹೋಗು. ಎಲ್ಲ ಕೆಲಸ ಮುಗ್ದದಲ್ಲ. ಹೋಗಿ ಮನೆಗೆ ಹೋಗೋನ್ಗಳಿಗೆ. ಹೋಗ್ ಮಗ. ಮಾವ ಬರಲಿ, ಊಟ ಕೊಟ್ಬಿಡ್ತೀನಿ. ಬೇಡಕನ ಹೋಗು. ಬೇಡಕತ್ತೆ, ನಾನು ಹಾಕೊಡ್ತೀನಿ. ಬಂದರೆ ನಾನು ವಾಕರ್ ಅಂತ ಕೊಟ್ಬಿಡ್ತೀನಿ. ಒಂದು 5 ಸೇರು ಕಾಳಿಗೆ ಹೇಳಿದೆ, ಚಟ್ನಿಗಳಿಗೆ. ಕರಿಕಾಳು ಚೆನ್ನಾಗವೆ ವಡೆಗೆ. ಹೇಳಿನಿ, ಒಡೆದು ಮಡಿ ಕಳೆದ ಒಣಗಿಸ್ಕೊಂಡು ಒಂದು 5 ಸೇರಿಗೆ ಹೇಳಿದೆ ಕೊಡ್ತೀನಿ ಅಂದವಳೆ. ಇಸ್ಕೊಬತ್ತೀನಿ. ಹೋಗು ಮನೆಗೆ ಹೋಗೋನ್ಗಳಿಗೆ. ಯಾಕೋ ಇವತ್ತು ಹಾಕ್ಲಿಕ್ಕೆ ರೀತಿಯಲ್ಲ ಕಣತ್ತೆ. ಕಣ್ ಮಗ ಇವತ್ತು ಯಾಕೋ ಮಂಕ್ನಂಗೆ. ಮಗ ಕವಿತಾ, ಕವಿತಾ ಹೋವ ಈಗ ಬಂದ. ಕಣವ ಚೆನ್ನಾಗಿದೆಯಾ? ಚೆನ್ನಾಗಿದ್ದೀವ. ಬಾ ಕೈ ಕಾಲು ತೊಳ್ಕೊ. ತಗವ ಬಿಡ್ಲ ಸಾಕು ಬಿಡವ. ಬಾವಳಿಕೆ. ಓಹೋ ಅವ್ವ, ಹಾಕ್ಲಿಕ್ಕೆ ಅಂತಿದ್ದಲ್ಲ ಇದಕ್ಕೆ ಈಗ ಬಂದಕ್ಕ. ಕರ್ರಕ್ಕ ಚೆನ್ನಾಗಿದ್ದೀರಾ? ಬನ್ನಿ ಕೂತ್ಕೊಳ್ಳಿ. ಹೋಗವ ಕಾಫಿ ಮಾಡಿ ಕೊಡು. ಆಯ್ತು ಅತ್ತೆ. ಚೆನ್ನಾಗಿದ್ದೀರಾ? ಅಣ್ಣ ಚೆನ್ನಾಗಿದ್ದದ? ಚೆನ್ನಾಗವ್ರೆ. ಹೆಂಗಿದಾರ ಮಗ ಸೊಸೆ? ಚೆನ್ನಾಗವ್ರೆ. ಕೆಲ್ಸಕ್ಕೆ ಓದದ ನಿಮಗ? ಹೋಯ್ತದೆ ಕಣ್ಬಿಕ್ತಿಮ್ಮ, ಹೋಯ್ತದೆ. ಎಲ್ಲೋದು ಸೌಮ್ಯ? ಸ್ಕ್ಯಾನಿಂಗ್ ಹೋಗಾರೆ. ಅದೇನೋ ಸ್ಕ್ಯಾನಿಂಗ್ ಮಾಡಿಸಿ ಒಂದ್ಸತಿ ಅಂತ ಅಂದ್ರಂತೆ. ಈಗ 3 ತಿಂಗಳಾಗದೆ ಸ್ಕ್ಯಾನಿಂಗ್ ಮಾಡಿಸಿ ಅಂದ್ರಂತಲ್ಲ, ಅದಕ್ಕೆ ಮಾಡಿಸ್ಕೊಬತ್ತೀವಿ ಅಂತ ಹೋದ್ರು. ಓಲಿ ಇನ್ನೇನು ಹೋಗಿದ್ರ ನಮ್ಮ ಮನೆದಿಕ್ಕ? ನನ್ನ ತಮ್ಮನ ತೀರ ಚೆನ್ನಾಗಿದ್ದಾರ? ಹೋಗಿಲ್ಲ. ನಾನು ಕೆಲಸ ಅಲ್ವಾ, ಹೊಲ್ತಕ್ಕಂತ ಹೋಯ್ತಾ ಇರ್ತೀನಿ. ಅಯ್ಯೋ ಒಂದ್ಗಳಿಗೂ ಬಿಡ್ತಿಲ್ಲ. ಸುಮ್ಕಿರಿ ಮನೆ ತೆಗಿರಕ್ಕಿಲ್ಲ. ಈಗ ಹೋಗಿಲ್ಲ, ನಾವು ಹೋಗಿಲ್ಲ. ಪರವಾಗಿಲ್ವಾ? ಮನೆ ಬಂಗ ಮಾಡ್ಕೋಬೋದಾಳೆ ನಿಮ್ಮ ಸೊಸೆ. ಕೆಲಸದೇನಿಲ್ಲ. ಅವಳು ಆಗಲೂ ಮಾಡ್ತಿದ್ಲು, ಮಾಡ್ತಾಳೆ. ಈಗಲೂ ಏನಿಲ್ಲ. ಎಲ್ಲನೂ ನಾನು ಕರ್ಕೊಂಡು ಹೊಲ್ತಕ್ಕೆ ಹೋಗ್ತೀನಿ, ಕೆಲ್ಸಕ್ಕೆ ಹೋಗ್ತೀನಿ. ಒಂದ್ಗಳಿಗೂ ಕುತ್ಕೊಳಕ್ಕೆ ನಾನು ಹೋಯ್ತೀನಲ್ಲ. ಬರೋದಕ್ಕೆ ಒಟ್ಟಿಗೆ ಎದ್ದೇಷ್ಟೊತ್ತಿಗೆ ನಾಷ್ಟಕ್ಕೆ ಮಾಡ್ಕೊಡ್ತಾಳೆ. ಉಂಡ್ಬಿಟ್ಟು ನಾನು ಕೆಲ್ಸಕ್ಕೆ ಹೋದ್ರೆ ಇನ್ನೂ ಮಧ್ಯಾಹ್ನ ಬರೋಕ್ಕಿಲ್ಲ. ಇನ್ನು ಸಂಜೆ ಊಟ, ಬೆಳಿಗ್ಗೆ ಊಟ ಸಂಜೆ ಅಷ್ಟೇ. ಇನ್ನು ಬರೋದು ಬೆಳಿಗ್ಗೆ ತೊಳ್ಕೊ ಬಟ್ಟೆ ಬರೋನು ಒಕ್ಕತ್ತಾಳೆ. ಒಟ್ಟಿಗೆ ಮಾಡ್ಕೊ ಹೋಯ್ತಾವಳೆ. ಹೆಂಗ ಒಟ್ಟು ಮನೇಲಿ ಬಂಗ ಮಾಡ್ಕೊ ಹೋಯ್ತಾವಳೆ. ಮಾಡಲಿ ಸುಮ್ಕಿರಿ, ಮಾಡ್ಕೊ ಹೋಗಲಂತೆ. ಅಣ್ಣ ಎಲ್ಲೂ ಹೋಯ್ಕಿಲ್ಲ, ಅವನ ಮೈದ ಎಲ್ಲಿ ಹೋಗ್ಬೇಡಕನಪ್ಪ ಇರಪ್ಪ ಅಂತ ಸುಮ್ ಕೂತ್ಕೊಂಡು ಅಲ್ಲಿ ತಿರ್ಕೊಂಡು ಅವರೇ ಹೊಲ್ತಕ್ಕೆ ಹೋಗ್ಕೊಂಡು ಕೂಲಿ ಕೆಲಸಕ್ಕೆ ಅಂತ ಹೋಯ್ತಾರೆ. ಈಗ ಎಲ್ಲೂ ಹೋಯ್ತಾರೆ. ನಾನು ಕೂತ್ಕೊಂಡ್ರದು ಅನ್ಕೊಂಡು ನಾನು ಮಾತ್ರ ಕೂತ್ಕೊಳ್ಳೋಕ್ಕಿಲ್ಲ. ನಮ್ಮ ಹೊಲದಲ್ಲಿ ಕೆಲಸ ಇದ್ದಾಗ ಹೊಲ್ದಾರ ಮಾಡ್ತೀನಿ, ಇಲ್ದ ಹೋದಾಗ ಹೋಗಿ ಕೆಲಸ ಮಾಡ್ತೀನಿ. ಅಯ್ಯೋ ಕೂತ್ಕೊಂಡ್ರೆ ನಡ್ದದ ಸುಮ್ಕಿರಿ, ಮನೆ ಬಂಗ ಆಗ್ಬೇಕಲ್ಲವ. ಮತ್ತೆ ಇನ್ನೇನು ಅಣ್ಣ ಎಲ್ಲೋಯ್ತು ಅವರು? ಅಯ್ಯೋ ಸುಮ್ಕಿರಿ, ಬರೀ ವರ್ಷ ಏನೋ ಕಡೆ ಬರೀ ಲಾಸು ಹಿಂಗೆ ಆಗದಕ್ಕಂದ್ರೆ. ಅದು ಯಾರೋ ಹೇಳಿದ್ರು 10 ಲೀಟ್ರ್ ಹಾಲು ಕೊಡ್ತದೆ, 75,000 ರೂಪಾಯಿ. ಇದು 78,000 ರೂಪಾಯಿ ಹಸ ತಗೊಳ್ಳಿ. 10 ಲೀಟ್ರ್ ಕೊಡ್ತದೆ ಅಂತ ಅಂದ್ಬಿಟ್ಟು ಯಾವನ ಕಣೆ ಅಂಟಾಕ್ಬಿಟ್ಟು ಹೋಗಿರೋದ. ಗೊತ್ತಿರೋ ಜನವೇ ಈ ಕೆಲಸ ಮಾಡೋರು. ಅದಕ್ಕೆ ಹೊಸ ತಗೊಬಂದು ಕರೀತದೆ. ಹಾಲ ಏನೋ ಕೊಡ್ತದೆ 10 ಲೀಟ್ರನೇ ಒದ್ದೆ ಬಿಡ್ತದೆ. ಅಲ್ಲ ನೋಡ್ಬಿಟ್ಟು ತಗೊಬರ್ಬೇಕು, ಕರ್ದು ನೋಡ್ಬೇಕಾಗ್ತಾನೆ ಅಲ್ಲೇ ತಗೋಬೇಕಾರೆ. ಅಯ್ಯೋ ಅದು ಏನು ಮಾಡ್ಕೊ ಬಂದಿದ್ರು. ಅಲ್ಲೂ ಕರ್ದೆಲ್ಲ ನೋಡಿದ್ರಂತೆ. ಚೆಂದಾಗಿ ಅಲ್ಲಾಡ್ದಾಗ ನಿಂತ್ಕೊತಂತೆ. ಏನು ಕರೆದ್ರೆ ಹಾಲು ಅಷ್ಟು ಚೆನ್ನಾಗಿ ಬರ್ತಂತೆ. ಅಲ್ಲಿ ಇಲ್ಲೂ ಹಾಲೊಂದೇನಿಲ್ಲ, 10 ಲೀಟ್ರನೇ ಕೊಡ್ತದೆ. ಒದಿತದಲ್ರು. ಏನು ಮಂಡಿಗೆ ಸೇರಿಸು ಅದ್ದಕ್ಷಣ ನೆನೆ ದಿವಸ ಏನು ಮುಂಡಿ ಅಲ್ಲೇ ಬುರು ಉತ್ಕೊಬಿಡ್ತು. ತೋರಿಸಿದ ಒಟ್ಟಿಗೆ ಏನು ಮೂಳೆ ಗೇಟಾಗಿಲ್ಲ ಅಂತ ಅಂದರು. ಅಯ್ಯೋ ಸುಮ್ಕಿರಿ ಅತ್ತಗೆ ಕೊಟ್ಟುಡು ಯಾರಿಗಾರು ಮಾರಾಕ್ಬಿಡಿ ಅಂದೆ. 78,000 ತಂದು 55,000 ಮಾರಾಕ್ತಾ ಕುಂತಾರೆ. ಲಾಸು ಏನೋ ಮನೆ ಬಗ್ಗೆ ಕಾಯ್ತದೆ. ಹಾಲು ಪಾಲು ಹಾಕೊಂಡ್ರೆ ಅನ್ಕೊಂಡು ಅದು ತಗೊಬಂದ್ರೆ ಅದು ಹಿಂಗಾಯ್ತು. ಏನು ಮಾಡಿರಿ? ಅದಕ್ಕೆ ಅದು ಯಾವ ಗಾಚಾರ ಅಂದ್ಬಿಟ್ಟು ಹೋಗತ್ತಾಗೆ ಅಂದ್ಬಿಟ್ಟು ಮಾರಕ್ಕೆ ಕಳಿಸ್ಬಿಟ್ಟೆ. ಯಾರೋ ಅಣ್ಣನ ಜೊತೆ ಮಾಡಿ ಇಲ್ಲ ಸಮರ್ಥನೆ ಎತ್ಕೊಳ್ಳಿ ವ್ಯಾಪಾರ, ಕುರಿ ವ್ಯಾಪಾರ ಮಾಡ್ತದೆ. ಆ ಅಣ್ಣನ ಜೊತೆ ಮಾಡಿ ಕಳಿಸ್ಬಿಟ್ಟೆ. ಏನು ಮಾಡಿದ್ರು? ಈಗ ದುಡ್ಡನ್ನ ಮಕ್ಕ ನೋಡ್ಕೊಂಡು ಹೋದ್ರೆ ಒದ್ದಗಿದ್ದು ಎಲ್ಲರೇ ಆಯ್ಕೆ ಪಾಯ್ಕೆ ಒದ್ದೆ ಬಿಡ್ತು. ಏನು ಗಾಚಾರ ಆಮೇಲೆ ಯಾರು ಇದು ಮಾಡೋರು? ಆಮೇಲೆ ನಾವೇ ಒಂದೇ ಸಮಯ ಅವರೇ ಇದ್ದಾರೆ. ನಾವು ಕರೆಗೆ ಹೋಯ್ತೀವಿ, ನಮ್ಮ ಹೆಣ್ಮಕ್ಳುಗಳು ಕರೆಗೆ ಹೋಯ್ತಾರೆ, ನಮ್ಮ ಸೊಸೆಯರು. ಅವ್ರು ಕೊಟ್ಟಾದ್ರು ಆಮೇಲೆ ಒದ್ಬಿಟ್ಟು ಏನು ಹೆಚ್ಚು ಕಮ್ಮಿ ಆದ್ರೆ ಏನು ಮಾಡೋದು ಅಂದ್ಬಿಟ್ಟು ಏನು ರುಣ್ಣು ಹಸೋಕ್ನು ಏನು ಬೈತಾ ಕುಂತಿದ್ರು. ಮೊದಲು ಮರಕ್ಕೆ ಹೋಗಿ ಹಸವ ಯಾಕೆ ತಗೊ ಬಂದಿದ್ದೀರಿ ಹಂಗೆ ಹಿಂಗೆ ಅಂತವ. ನಿಮ್ಮನೇನು ಮಾಡಿ ಅಂದವ. ಸುಮ್ಮನೆ ಇರಕ್ಕಿಲ್ವಲ್ಲ, ಹಿಂಗೆ ಆಡ್ತಿರೋದು ಅನ್ಕೊ ಬೈಯಾಕೆ ಇಟ್ಕೊಂಡ್ರೆ. ಅದಕ್ಕೆ ಅದು ಯಾವ ಗಾಚಾರ ತಗೊಂಡೋಗಪ್ಪ, ಹೋಗಿ ಮಾರ್ಬಿಡೋಗು ಅಂದ್ಬಿಟ್ಟು ಹೇಳ್ದೆ. ಮಾರಕ್ಕೆ ಅನ್ಕೊಂಡು ಹಂಗೆ ಹೋಗೋರೆ. ಇವತ್ತು ಬಂದಾರ ಇಲ್ಲ ಬೆಳಿಗ್ಗೆ ಬಂದಾರ ಕಾಣೆ. ಅಯ್ಯೋ ಓದಿ ಸುಮ್ಕಿರಿ, ಪರವಾಗಿಲ್ಲ. ಇನ್ನೇನು ಮಾಡಿರಿ? ಅಯ್ಯೋ ಏನು ಮಾಡೋಕ್ಕದು? ಏನೋ ಒಂದು ಮಾಡೋಕೋರಿ ಹಿಂಗೆ ಆಯ್ತವೆ. ನಮ್ಮನ್ನು ಹೊಸ ತಗೋಬೇಕು ಅಂತ ಬಟಾಟ ಕುಂತ ನಮ್ಮ ಇದ ಅಪ್ಪ ಮನೆ ತವ ಇರ್ತದಲ್ಲ. ಬೇಕಾರೆ ಹೊಲ್ತಕ್ಕೆ ಹೋಗಿ ಎಲ್ದಾಡ್ಕೊ ಬರ್ಲಿಕ್ಕನವ ತಗೊಳ್ಳೋದು ಅಂತವನೇ. ನಾನು ಬೇಡಕಂದು ಸುಮ್ಮ ಕೂತ್ಕೊಳ್ಳ ಅಂತವನಿ. ಹಾಲು ಕೊಂಡ್ಬೇಕಲ್ರ ದಿವಸಕ್ಕೆ ಹೆಚ್ಚು ಕಮ್ಮಿ ಹಾಲೇ ಬೇಕು. 1 ಲೀಟ್ರ್ ಹಾಲು ಬೆಳಿಗ್ಗೆ ಹೊತ್ತು, ಸಂಜೆ ಹೊತ್ತು ಕಾಫಿ ಕುಡಿತೀವಿ. ಮಧ್ಯಾಹ್ನ ಹೊತ್ತು ಬರೋರು ಬರ್ತಾರೆ, ಹೋಗೋರು ಹೋಯ್ತಾರೆ. ಅವ್ರಿಗೆಲ್ಲ ಕಾಫಿ ಟೀ ಅನ್ಕೊಂಡು ಒಂದು ದಿವ್ಸಕ್ಕೆ 1 ಲೀಟ್ರ್ ಹಾಲು ಬೇಕು. ಏನು ದುಡ್ಡು ರೈಟು ಹೊಸಿಯಾಗಿದ್ದ ಹಾಲದು. ಅಯ್ಯೋ ಏನು ಕೊಂಡ್ಕೊಂಡು ಕುಡಿಯೋದು ಅಂದ್ಬಿಟ್ಟು ತಗೊಂಡು ದಿವಸ ಸುಮಾರಾಗಿರೋ ತಗೊಳ್ಳೋದ. ಮನೆ ಮಟ್ಟಕ್ಕಾಗಿ ಬೇಕಾರೆ ಅಕ್ಕಪಕ್ಕದಲ್ಲಿ ಬಳಸ್ಕೊಳ್ಳಿ. ಒಂದೊಂದು ಪಾವು ಒಂದೊಂದು ಪಡಿಗೆ ಕೊಟ್ಬಿಡೋಕ್ಕಾಯ್ತದೆ ಅಂತವನೇ. ನಾನು ಯಾಕೋ ಮನ್ಸು ಕೊಡ್ತಾಯಿಲ್ಲ. ಇವರು ನಮ್ಮ ಮಟ್ಟೆಯವರು ಗ್ಯಾನ್ ಗಿರಾಕಿ. ಆಮೇಲೆ ಮೇಯಿಸ್ತಿಲ್ಲ ಅಂದರೆ ಆಮೇಲೆ ಹೊಸ ಕಟ್ಕೊಂಡ್ರೆ ಏನಿಲ್ಲ, ಎಲ್ಲೂ ಹೋಗಂಗಿಲ್ಲ, ಎಲ್ಲಿಗೆ ಬರೋಂಗಿಲ್ಲ. ಅದನ್ನೇ ನೋಡ್ಕೊಂಡು ಕುತ್ಕೋಬೇಕು. ಅದಕ್ಕೆ ಹಿಂದೇಟ ಹಾಕ್ತೇವಿ. ಅಯ್ಯೋ ನೋಡೋದು ಅನ್ಕೊಂಡು ಸುಮ್ಮನೆ ಆಗಿವಿ. ಮೇವೆಲ್ಲ ಬೇಕು ಸುಮ್ಕಿರಿ. ಮೇವು ಬೇಕು. ಹಂಗೂ 1 ಎಕರೆ ಮಾಮೂಲಿ ಭತ್ತದಲ್ಲಿ ತಗೊಂಡಿದ್ವಾ. ಅದು ಇಲ್ಲಿ ಗಂಟಲು ಆಯಿತು. ನಮ್ದು ಹಳೆ ಹಸ ಐತಲ್ಲ, ಅದು ಇತ್ಕೆಲ್ಲವ
ತಿರ್ಗಿ ಅದಕ್ಕೂ ಬೇರೆ ಎಲ್ಲಿ ಮೇವೆಲ್ಲ ಜೋಡ್ಸೋದು ಅನ್ಕೊಂಡಾಗ ಮಾರಕ್ಕೆ ಹೋಗಿ ಅತ್ತಾಗೆ ಇರೋದೇ ಸಾಕು ಅನ್ಕೊಂಡು ಈಗ ನಮ್ಮ ಮನೆ ಬಂಗಕ್ಕೆ ಏನಿಲ್ಲ ಕುಡಿಯೋಕ್ಕೆ ಮೊಸರಿಗೆ ಮಜ್ಜಿಗೆಲ್ಲ ಆಯ್ತದೆ ಹಳೆಯ ಮೊಸದಲ್ಲ ಅಯ್ಯೋ ಹೊಸಿ ಚೆನ್ನಾಗಿರ 2.5 ಲೀಟ್ರ್ 3 ಲೀಟ್ರ್ ಗಂಟು ಕೊಡ್ತದೆ ಸಾಕು ನಮಗೆ ಮನೆಗೆ ಒಂದೇ ಹೊತ್ತು ಕರ್ಕೊಳ್ಳೋದು ನಾವು ಅದನ್ನ ಸಾಕಾಗದೆ ಅದು ಏನು ಮಾಡಿರಿ ಹೇಳಿ ನಮ್ಗಂತೂ ತಲೆ ಕೆಟ್ಟೋದಂಗೆ ಆಗ್ಬಿಟ್ಟು ಅದಕ್ಕೆ ಹೋಗಪ್ಪ ಮಾರಾಕ್ಬಿಟ್ಟು ಬಂದ್ಬಿಡೋ ಗೊತ್ತಾಗೆ ಆ ತಲೆನವ್ನು ಕೆಲಸವೇ ಬೇಡ ಮೇಲೆ ಅಂದ್ಬಿಟ್ಟು ಹೊತ್ತ ಕಳಿಸ್ದೆ ಇನ್ನೇನು ಮಾಡನಿ ಆಯ್ತದ ಹಾಕಿ ಇನ್ನೇನು ಮಾಡಂಗಿದ್ರು ಅಯ್ಯೋ ಸುಮ್ಕಿರಿ ನಮ್ಮೂರಲ್ಲಿ ಹಿಂಗೆಯಾ ಇವಳು ನಿಮಗೂ ಗೊತ್ತೋ ಕಣೇನ ಕಣೆ ಇವಳು ಹೆಸರಪ್ಪ ಸಣ್ಕಾಳಿ ಅಂತ ಇದ್ಲಲ್ಲ ಗೊತ್ತಾ ಮ್ಯಾಗ್ಲಟ್ಟಿಲಿ ಇವ್ರ ಕಡೆ ಬೈರಣ್ಣ ಸಣ್ಕಾಳಿ ಓ ಹ್ಞೂ ಕತೆ ಹೇಳು ಹ್ಞೂ ಅಕ್ಕ ಸತ್ತೋದ್ಲಲ್ಲ ಹ್ಞೂ ಅವಳಿಗೆ ಹಂಗೆ ಹೊಸ ಒದ್ಬಿಟ್ಟೆ ಅಲ್ವಾ ಕೆರೊಟೆಗೆ ಒದ್ಬಿಟ್ಟು ಯಪ್ಪ ಸುಮ್ಕಿರಿ ಎದುರು ಒಸಿ ನಳ್ಳಿಲ್ಲ ಪಾಪ ಸಾಯ ಗಂಟ್ಲುವೆ ಹಂಗೆ ಹಾಕ್ಬೇಕು ನಮ್ಮ ಹೊಟ್ಟೆಗೆ ಸತ್ತ ಕೊಡೋಕ್ಕೂ ಹೆದರಿಕೆ ನಮಗೆ ಈಗ ಅದೇನು ಇದು ಮಾಡೋದು ತಗೋಬೇಕಾ ಚೆನ್ನಾಗಿರ್ತವೆ ತಗೊಂಡು ಹಾಲು ಕರೆಯಕ್ಕೆ ಓದೋದು ಇದು ಮಾಡೋದು ಹೆದರಿಕೆ ಸುಮ್ಕಿರಿ ತಗೆ ಇರೋದು ಹೆಂಗೆ ಗೊತ್ತಾ ಕಾಲ ಕಳೆದ್ರೆ ಆಯ್ತದೆ ಅಯ್ಯೋ ನಾವು ಎತ್ತಗೂ ಹೋಯ್ತಿತ್ತಿಲ್ವಲ್ಲ ಅವ್ರು ಹೋಯ್ಕಿಲ್ಲ ನಾನು ಹೋಯ್ಕಿಲ್ಲ ಮನೇಲಿ ಸಂದು ಕುತ್ಕೊಂಡು ಏನು ಬೇಜಾರು ಅದಕ್ಕೆ ಒಂಚೂರು ಬಾಯಾಡ್ಸದ ಹೆಂಗೆ ಒಳ್ಳೆಯ ಅದೆಲ್ಲ ಆದ್ನು ಇದನ್ನು ಹೆಂಗೆ ಗೊತ್ತಾಗೆ ಇದು ಮಾಡೋದು ಅಂದ್ಕೊಂಡು ಮಾಡ್ತೇವಿ ಏನತ್ತಾಗೆ ತಗೊಬಂದಾಗ ಚೆನ್ನಾಗಿದ್ದು ಅದೇ ಕಿಡ್ಕೊಬಿಡ್ತುಕೊಂಡು ಕೆತ್ತಲಿಗೆ ಕೈ ಹಾಕಕ್ಬಿಡ್ನಿಲ್ಲ ಏನು ಪಟ್ಟಿ ಏನು ಓದಿತದೆ ಅಯ್ಯೋ ಒಂದೊಂದು ದಸಗಳು ಹಂಗೆ ಕನ್ಪಿಕ್ತೇಮ್ಮ ಹಂಗೆ ಏನು ಮಾಡಿರಿ ಅಯ್ಯೋ ಸುಮ್ಕಿರಿ ಅದಕ್ಕೆ ಅತ್ತಾಗೆ ನಾನು ಹಸಿನ ಕುಟಿ ಎಲ್ದಾಡೋದಕ್ಕೆ ಹೊಡೆದಾಡ್ಕೊಂಡು ನಿಂತ್ಕೊಳ್ಳೋದಕ್ಕೆ ಕಡ್ದು ಅತ್ತಾಗೆ ಒಂದು ಕೆಲಸಕ್ಕೆ ಆಯ್ತದೆ ಅಂದ್ಬಿಟ್ಟು ನಾನು ಉಳ್ಕೊಳಕಿಲ್ಲ ಸಂದು ಹೋಯ್ತಿರೋದೆ ಇನ್ನು ಮನೆ ತ ಕೂತ್ಕೊಂಡ್ರೆ ಏನು ಕಾಸು ಕೊಟ್ಟಾರ ಯಾತಕ್ಕೆ ಬಂದದು ಅಯ್ಯೋ ಅದೇ ಸರಿ ಸುಮ್ಕಿರಿ ತಗಿ ಹೋಗಿ ನಿಮ್ಮದೇ ಕೆಲಸ ಮಾಡ್ಕೊಂಡು ಬರ್ಬೋದು ಅದಕ್ಕೆ ಹಂಗೆ ಮಾಡಿ ಅಯ್ಯೋ ದಂಡ ಆಯಿತು ನಮ್ಮ ಜೊತೆಗೆ 78,000 ಕೊಟ್ಟು ಈಗ 55,000 ಮಾರಬೇಕು ಅಂದ್ರೆ ಎಷ್ಟು ಇದಾಕಿಲ್ಲ ಅಯ್ಯೋ 4 ದಿವಸ ಹಾಲು ಕರೀನಿಲ್ಲ ಅಯ್ಯೋ ಹೋಗಿ ತಗೆ ಕರ ಕೂಡ್ತಿತ್ತ ಅಯ್ಯೋ ಚೆನ್ನಾಗಿ ಕುಡ್ಸ್ಕೊತದೆ ಕಣ ಕರ ಕುಡಿದ್ರೆ ಬೇಕಾದ್ರೆ ಎಷ್ಟು ನುಳಿಗೆ ಕುಡ್ಕೊಳ್ಳೋಗಂಟು ಸುಮ್ಮನೆ ಇರ್ತದೆ ನಾವು ಕೆತ್ತಲು ಕೈ ಹಾಕಕ್ಕೆ ಸಾಕು ಏನು ಜಾಸ್ತಿ ಓದಿರ್ತದೆ ಹಂಗೂ ಮಂಡಿ ಹೇಳಿದ್ರೆ ಮಂಡಿ ಏನು ಊತ್ಕೊಂಡು ಕೂತಿತ್ತು ಅಯ್ಯೋ ಹೋಗಪ್ಪ ಮೊದಲು ಮಾರಾಕ್ಬಿಟ್ಟು ಬರೋಗು ಹೋದ್ರು ಹೋಯ್ತದೆ ತಗ ನಮ್ಮ ಕೈಯಿಂದನೇ ನಾವೇನಾದ್ರು ಯಾವಾರ ಮಾಡೋಕ್ಕೋರು ಹಂಗೆ ಅಲ್ವಾ ಹೋಗತ್ತಾಗೆ ಅಂದ್ಬಿಟ್ಟು ಹಂಗಂದ್ಬಿಟ್ಟು ಅವನ ಜೊತೆ ಮಾಡಿ ಕಳಿಸ್ದೆ ಅಯ್ಯೋ ಸುಮ್ಕಿರಿ ತಗೆ ಅಲಕ್ಕನ್ ಬಿಟ್ಟೆಮ್ಮ ನೀವು ಒಂದ್ಸತಿ ಕರೆದು ನೋಡಿವ್ರಿ ನೋಡೋದ ನಿಮ್ಗೇನದೆ ನನಗಂತೂ ನನಗೆ ಅಭ್ಯಾಸ ತಪ್ಪೋದಂಗೆ ಆಗ್ಬಿಟ್ಟದೆ ಕಣವ ಅದಲ್ದೆ ನನಗೆ ಕೂತ್ಕೊಳ್ಳೋಕ್ಕಿಲ್ಲ ಅದು ಅದನ್ನ ಟೇಬಲ್ ಹಾಕೊಂಡು ಕೂತ್ಕೋಬೇಕು ಎದುರು ಕೂತ್ಕೊಳ್ಳೋಕ್ಕಾಗಿಲ್ಲ ಈಗ ಮಂಡಿ ಜಾಸ್ತಿ ನೋವು ಅಕಸ್ಮಾತ್ ಅದಕ್ಕೆ ಬಂದಾಗ ಹೆಂಗೆ ಇದಳಕ್ಕದ ನನಗೆ ಸಡನ್ನಾಗಿ ಹೇಳೋಕ್ಕಾಗಿಲ್ಲ ಕಣ್ರೋ ಕೈಯನ್ನು ನೆಲಕ್ಕೆ ಹಿಡ್ಕೊಂಡು ಹೇಳ್ಬೇಕು ಏನಾರು ಒಂದು ಸಪೋರ್ಟಿಗೆ ಬೇಕು ಅದಕ್ಕೆ ನನ್ನ ಸವಸಕ್ಕೆ ನನ್ನ ಮಟ್ಟೇನೆ ಬಿಟ್ಕೊಂಡಿಲ್ಲ ನೀನು ಹಾಲು ಕಾರಿದಾರು ಸಿಕ್ಕಿಲ್ಲ ಅದನ್ನ ಕೊಟ್ಬಿಟ್ರು ಸಿಕ್ಕಿಲ್ಲ ಯಾವುದೇ ಕಾರಣಕ್ಕೂ ನೀನು ಕರಗಿರೋದು ಬೇಡ ಅಂದ್ಬಿಟ್ಟು ಅವ್ರಂಗೆ ಅಂದರು ಅದೇ ತಗೊಳ್ಳಿ ಅವ ತಕವ ಅಯ್ಯೋ ನನಗೆ ಬೇರೆ ಮುಳುಗ್ದಾರೆ ಹೇಳ್ತಿತ್ತವ ಅಯ್ಯೋ ತಗೊಳ್ಳಿಯತ್ತೆ ಹೂವು ಕುಡಿಬೇಕಾರೆ ನೀವು ನೋಡ್ತಾ ಕುತ್ಕೊಂಡಿರ ಕುಡೀರಿ ನೀನು ಕುಡಿಬವ ನಂಗೆ ಬೇಡ ಈಗ ತಾನೇ ಊಟ ಮಾಡಿದ್ನಲ್ಲ ಬೇಡ ನನಗೆ ಬಾಬುನ್ ಫೋನ್ ಮಾಡವ ಏನೋ ತಗೊಬರ್ಲಿ ಬರಾಗ ಏನು ಬೇಡ ಸುಮ್ಕಿರಿ ನಾನು ಹೋಗ್ಬೇಕು ಕಣ ಅದಕ್ಕೆ ಬಂದ ತಕ್ಷಣ ಹೋಯ್ತೀನಿ ಅಂತಿದ್ರಿ ಇಲ್ಲಕ್ಕ ಸುಮ್ಕಿರಿ ಸಂಡೆ ಗಂಟೆ ಇದ್ಬಿಟ್ಟು ಹೋಗೋದನ್ಕ ಬಂದೆ ಕಣ ರೀ ಹೋಗಿರಂತೆ ನಾಳಿಕೆ ತಡ್ನಿಕಾಳ ಯಾರು ಕರಿಕಾಳಿಗೆ ಹೇಳಿವ್ನಿ ಆಲ್ಸ್ಕೊಬತ್ತೀನಿ ಹೊಡೆದು ಉಣಿ ಹಾಕ್ಬಿಟ್ಟು ವಡೆ ಮಾಡ್ಕೊಟ್ಟವು ತಿನ್ಬಿಟ್ಟು ಹೋಗಿರಿ ಸುಮ್ಕಿರಿ ನಾಳಿಕೆ ಈಗ ಸದ್ಯಕ್ಕೆ ಏನಾರು ಬ್ಯಾಡ್ನೆಸ್ ಮಾಡದ ಅಯ್ಯೋ ನಾನು ಉಳ್ಕೊಂಡ್ರೆ ಮೊಟ್ಟೆ ಹೊಸಿಕೊಂಡ್ರು ಅಯ್ಯೋ ಸುಮ್ ಕೂತ್ಕೊಳ್ಳಿ ಬಂದಿರೋದೇ ಅಪರೂಪ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ